ಬೇಡಿ. बोलो भारत माता की, बोलो भारत माता की, ಒಂದೇ ಒಂದೇ. ಹುಲ್ಲಾಗು ಬೆಟ್ಟದಡಿ ಮಳೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಗೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಸ್ಫೂರ್ತಿ ಪೂರ್ವ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ BY ಅಮ್ಮಾಗೋಳ್ ಪ್ರಾಥಮಿಕ ಶಾಲೆ ಗಡಿಯಾರ್ ಸುದೀರ್ಘ 8 ವರ್ಷಗಳ ಕಾಲ ಈ ಒಂದು ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗಣಿಯಾರ ಗ್ರಾಮದಲ್ಲಿ, ಗಣಿಯಾರ ಗ್ರಾಮದ ಮಕ್ಕಳ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಮಕ್ಕಳಿಗೂ ಕೂಡ ಅದ್ಭುತವಾದಂತಹ ಒಂದು ಶಿಕ್ಷಣವನ್ನ ನೀಡ್ತಾ ಬರ್ತಾ ಇದೆ. ಹೀಗಾಗಿ ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅಂತಾರೆ. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರನ್ನ ಕಾಯೋದಿಲ್ಲ. ಹೀಗೆ ಶುರುವಾಗಿದ್ದ ಗೊತ್ತೈತೆ 8 ವರ್ಷಗಳೇ ಅಂತಲ್ಲ ಕಳೆಯುವುದು. ಹಾಗಾಗಿ ಈ ಒಂದು ಶಾಲೆಯ ಮೊದಲ ಪದ ಶುರುವಾಗುವುದು ಸ್ಫೂರ್ತಿ ಅಂತ. ಇದರ ಇಂಗ್ಲಿಷ್ ಅಲ್ಲಿ ಇನ್ಸ್ಪಿರೇಷನ್ ಅಂತ ಕರೀತಾರೆ. ಇನ್ನೊಂದು ಪದ ಇದೆ ಬಂದ್ರೆ ನಾವು ಪ್ರೇರಣೆ ಅಂತ ಬರುತ್ತೆ, ಅದು ಅಂತಲ್ಲ ಮೋಟಿವೇಶನ್ ಅಂತ. ಇಲ್ಲಿ 2 ಪದಗಳು ಬರ್ತವೆ, ಒಂದು ಪ್ರೇರಣೆ ಮೋಟಿವೇಶನ್, ಎರಡನೇದು ಸ್ಫೂರ್ತಿ ಇನ್ಸ್ಪಿರೇಷನ್. ಏನು ಈ ಎರಡರಿಂದ ವ್ಯತ್ಯಾಸ ಅಂದ್ರೆ ಸ್ವಲ್ಪ ಹಿಂದ್ಗಡೆ ಗದ್ದ ಇರೋದನ್ನ ದಯವಿಟ್ಟು ನೋಡ್ಕೊಳ್ಬೇಕು. ನೋಡಿ, ನಮಗೆ ಓಡುವಾಗ ಬಿದ್ದರೆ ಏನಾಗುತ್ತೆ ಅಂದ್ರೆ ಮೈ ಮೇಲೆ ಗಾಯ ಆಗುತ್ತೆ. ಗಾಯ ಆದ ತಕ್ಷಣ ನಾವಂತ ಡಾಕ್ಟರ್ ಹತ್ರ ಹೋಗಿ ಈ ದೇಹಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಔಷಧಿ ತೆಗೆದುಕೊಳ್ತೇವೆ. ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ, ಅದು ಮಾಯವಾಗುತ್ತೆ. ಅದು ಎಕ್ಸ್ಟರ್ನಲ್, ಬಾಹ್ಯವಾಗಿ ಏನೇ ನೋವುಗಳಾದಾಗ, ಪೆಟ್ಟು ಬಿದ್ದಾಗ ಅದಕ್ಕೆ ಸಂರಕ್ಷಣೆ ತೆಗೆದುಕೊಳ್ಳುವುದು ಪ್ರೇರಣೆಯಾದ್ರೆ, ಯಾರೋ ನಮಗೆ ಅವಮಾನವನ್ನು ಮಾಡ್ತಾರೆ. ನಾವು ಇತಿಹಾಸ ಪುಟಗಳನ್ನ ಅಧ್ಯಯನ ಮಾಡಿದಾಗ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತೇವೆ. ನಂದ ಬಳಿಕನಾದ ಗಣನಂದರಿಂದ ಅವಮಾನಿತನಾದಂತಹ ಗುರು ಚಾಣಕ್ಯನಿಗೆ ಪೆಟ್ಟಾಗಿದ್ದು ಅದು ಒಳಪೆಟ್ಟು, ಅವಮಾನಿತಗೊಳ್ತಾನೆ. ಅಂದ್ರೆ ಮಾನಸಿಕವಾಗಿ ಪೆಟ್ಟು ಬಿದ್ದಾಗ ಮನುಷ್ಯ ಮುಂದಿನ ನಂದವರ್ಧನವನ್ನೇ ಸರ್ವನಾಶ ಮಾಡಿ ಆ ನೆಲದಲ್ಲಿ ಅದಲ್ಲ ಚಂದ್ರಗುಪ್ತ ಮೌರ್ಯ ಎನ್ನುವಂತ ಒಬ್ಬ ರಾಜನ ಹುಟ್ಟು ಹಾಕಿ ಈ ಜಗತ್ತಿನ ಇತಿಹಾಸ ಪುಟಗಳಿರುವಂತಹ ಅದ್ಭುತವಾದಂತಹ ಒಂದು ರಾಜಧರ್ಮವನ್ನ ಸ್ಥಾಪನೆ ಮಾಡಿದ್ದು ಮೌರ್ಯ ಸಾಮ್ರಾಜ್ಯ. ಇಂಟರ್ನಲ್ ಇಫೆಕ್ಟ್ ಸ್ಫೂರ್ತಿ ಅಂತ. ಅದನ್ನೇ ನಾವು ಇನ್ಸ್ಪಿರೇಷನ್ ಅಂತ ಇದ್ದೇವೆ. ಹಾಗಾಗಿ ಇಲ್ಲಿರುವಂತ ಎಲ್ಲ ಗುರು ಹಿರಿಯರಲ್ಲಿ, ಎಲ್ಲ ಮಕ್ಕಳಲ್ಲಿ ಸವಿನೆಯ ಪ್ರಾರ್ಥನೆ. ಎಲ್ಲರೂ ಕೂಡ ಓದ್ರಿ ಓದ್ರಿ ಅಂತ ಹೇಳ್ತೇವೆ. ಇಲ್ಲೇ ಪಕ್ಕದಲ್ಲಿ ನಮ್ಮ ಗಣಿಯಾರದ ಹಿರಿಯ ಅಜ್ಜ, ನಮ್ಮ ಅಣ್ಣ